ಬಂದ್ಬಿಡವ ಬಂದ ನಮ್ಮ ಭಾಗ್ಯ ಶಾಲಿನಿ ಪಾರವ್ವ ಮುದ್ಕೆ ಬಂದ ನಮ್ಮ ಭಾಗ್ಯ ಶಾಲಿನಿ ಯಾರಂತ ಗೊತ್ತಾಗಿಲ್ಲ ಮಗ. ಅಯ್ಯೋ ಅವಾಗಿಂದ ತಾಯವ ತಾಯವ ಅಂತ ಕರೀತಿದ್ದಲ್ಲ ಮಗ. ಯಾರು ಮಗ? ಏನ ಕಾರಣ ಕರ್ದಿದ್ಯೋ ಮಗನೇ ಏನ ಕಾರಣ ಕರ್ದಿದ್ಯೋ ಮಗನೇ ಯಾಕೆ ಬಂದೆ ಮಗ? ನೀ ಬಂದ ಕಾರಣ ನೀ ಕರೆದ ಕಾರಣ ಹೇಳ್ಬೋದು. ಎರಡು ಸಾರಿ ಕೇಳಿದ್ದೀಗ ಗಂಗನ ಸಂಗಾಟ ಹೋಗಕ್ಕೆ ತಾಯಿ ಗಂಗನ ಸಂಗಾಟ ಹೋಗಕ್ಕೆ ತಾಯಿ ಗಡ್ಬಡಿ ಮಾಡ್ಕೊಳಕ್ ಹೋಗೋಣ ಮಗ. ನಾನು ಗಡಬಡಿ ಮಾಡ್ತಾನಿಲ್ಲ. ಗಡಬಡಿ ಆಗ ಕತ್ತೈತಿ ಏನ್ ಮಾಡಪ್ಪ ಆಗ. ಮೊದಲಾಗ ನೀನು ಕೇಳಿದ್ದಿ ಹೇಳು ಕೇಳು ಮಗ. ನೀನ್ ಮೊದಲು ಕೇಳಿದ್ದಿ ನೀನು ಯಾರು ಅಂತ. ಅದು ನನ್ನನ್ನ ಪರಿಚಯ ಮಾಡಿಲ್ಲ ಅಂತ ಕಾಣುತ್ತೆ. ನಾನು ಹೊಂಗಲದ ಶಿವಪ್ಪ ಅಂತ ಗೊತ್ತು ಮಾಡ್ತೀನ. ನಪ್ಪನ ಪರಿಚಯ ಶಿವಪ್ಪನ ಮಗ ನಾನ. ಅವಾಗ ಇಟ್ಟಿದ್ದೆ ಚಿಡ್ಡಿಲಿ ಹೆಸ್ಗೆ. ಅಯ್ಯೋ ಯವ್ವಾ, ಈಗ ನೋಡಿದ್ರೆ ಎಷ್ಟು ಎತ್ತರಕ್ಕೆ ಬೆಳೆದ ಮಗ. ಈರಣ್ಣ ನೀನ್ ಹೇಳಿದ್ಯಲ್ಲ ಈ ಪರಿಚಯ ಮಗ. ಈ ಪರಿಚಯ ಆಯ್ತಲ್ಲ, ಅದಕ್ಕ ನಾನು ಯಾಕೆ ಬಂದೀನಿ ಏನ್ ಕಾರಣ ಅಂತ ಕೇಳಕತ್ತೀನಿ. ಹೌದು ನೋಡಿ, ನಿಮ್ಮಂತ ಹಿರಿಯರಿದ್ದಲ್ಲಿ ನಮ್ಮಂತ ಕಿರಿಯರು ಬಂದು ಬೇಡ್ಕೊಳ್ಬೇಕಾದ ಕೆಲಸ. ಹಿರಿಯರಿಗೆ ಗೌರವ ಕೊಡೋ ಲಕ್ಷಣ. ಅದಕ್ಕ ನಾನು ಬಂದಾವಾಗಲೇ ನಿನ್ನ ನಮಸ್ಕಾರ ಮಾಡಿದ್ದೀನಿ. ಯವ್ವ, ನನಗ್ ಒಂದು ಕೆಲಸ ಮಾಡ್ಕೊಡ್ಬೇಕಲ್ಲವ. ಈ ಸಾಹಿತ್ಯ ಮುದ್ಕೇತ್ರ ನಿಮ್ಗೆ ಅಂತ ಕೆಲಸ. ಅಯ್ಯೋ ಏನ್ ಹೇಳ್ತೀಯ ಯವ್ವ, ಯಾರತ್ರ ಆಗದೆ ಇದ್ದ ಕೆಲಸನ ಸಾಯಿ ಬಿದ್ದು ಮುದುಕೇರ್ ಸಂಗಡನೆ ಆಗ್ತದೆ. ಅಂದ್ರೆ ನಿಮ್ ಕೆಲಸ ಮುದ್ಕೇರ್ ಹತ್ರನ ಅಲ್ಲ, ನಮ್ಮ ಕೆಲಸ ಮುದುಕೇರ್ ಹತ್ರ ಆದ್ರೂ ನಮ್ಗೆ ಆಗ್ಬೇಕಾದ ಕೆಲಸ ಮಾತ್ರ ಮುದುಕೇರ್ ಹತ್ರ ಆಗ್ಬೇಕಾದ್ರೆ ಆಗ್ಬೇಕಾದ ಕೆಲಸ ಇರ್ತಾವ. ಅಂತ ಕೆಲಸಗಳು ನಾವು ಮಾಡ್ಕೊಳ್ಳೇಬೇಕು. ಅದಕ್ಕಾಗಿ ನೀನು ಒಂದು ಕೆಲಸ ಮಾಡ್ತೀಯ. ಮನೆಯಾಗ ನನ್ನ ಹೆಂಡತಿ ಗಂಗಾ ಜಡ್ಡಿ ಹಿಡಿದು ಮಲಗಿದ್ಲು. ನಿಮ್ಮ ಹೆಂಡತಿ ಜಡ್ಡಿ ಹಿಡಿದು ಮಲಗಿದ್ರು. ಹಂಗ ಅವ್ರ ತವ್ರ ಮನೆ ಊರಿಗೆ ಪುರೋಹಿತರಿಲ್ಲ ಹೋಗಿ ಕೇಳಿ ಬಂದಿನಿ. ಆ ಪುರೋಹಿತರು ಹೇಳಿದಾರ ಏನೋ ಅವ್ರ ತಂದೆ ತಾಯಿ ಹರಕೆ ಮಾಡ್ಕೊಂಡಿದ್ರಂತೆ. ಅವ್ರ ತಂದೆ ತಾಯಿ ಬಸವಣ್ಣ ಗುಡಿಯಾಗ ಹೋಗಿ ಈರಣ್ಣ ಅಂತ ಗಂಡ ಸಿಕ್ಕಿದ್ರ.
ಈರಣ್ಣ. ಈರಣ್ಣನಂತದೇ ಗಂಡ ಸಿಕ್ಕಿದ್ರೆ ಈರಣ್ಣನೇ ಸಿಕ್ಕಿದ್ರೆ ಬಸವನ ಗುಡಿಗೆ ಒಂದು ಹಕ್ಕಿ ಎಡೆ ಕೊಡು ಅಂತ ಹೇಳಿದ್ರು. ಎಡಿ ತಂದು ಒಪ್ಪಿಸ್ತೀನಿ ಅಂತ ಹೇಳ್ಕೊಂಡಿದ್ರು. ಹಾ, ಮಗ. ಅದಕ್ಕಾಗ ಆ ಜೋಯಿಸರು ಅದೇ ಹೇಳಿದಾರ. ಅದಕ್ಕಾಗ ಒಂದು ಕೆಲಸ ಮಾಡ್ಬೇಕು. ಆಯ್ತು ಮಗ, ಏನು ಅಂದ್ರ ನನ್ನ ಹೆಂಡತಿ ಸಂಗಡ ಎಡಿ ಅವಳ ಒಬ್ಬಳೇ ಹೋಗಾಕ ಅಂಜಿತಾ ಇದ್ದಾಳೆ. ಯಾಕಂತ ಹೇಳಿದ್ರೆ ಅವಳಿಗೆ ದಾರಿನೂ ಗೊತ್ತಲ್ಲ, ಏನೇನೋ ಸ್ವಲ್ಪ ಭಯಾನು ಆಗ್ತಾ ಇದೆ ಅವಳಿಗೆ. ಅದಕ್ಕಾಗ ನೀನ್ ಆಕಿ ಸಂಗಡ ಹೋಗಿ ಬಸವಣ್ಣ ಗುಡಿಗ ಎಡಿ ಒಪ್ಪಿಸ್ ಬಂದ್ರೆ ಒಳ್ಳೇದಾಗ್ತಿತ್ತ. ಹೌದವ? ದೇಹತ್ತ ಸೀರೆ ಮುಟ್ಟಕೊಂಡು ಮುಟ್ಟಕೊಂಡು ಹಿಡಿದುಕೊಂಡು ಹ್ಯಾಂಗ ಹೋಗಲು ಮಗನೇ ಕನ್ನಡ ಎಂತ ಹೇಳ್ತೇವೆ ಮಗ. ನೀನ ನನ್ನ ಗಂಗಾನ್ ಸಂಗಡ ಬಸವಣ್ಣ ಗುಡಿಗ ಹರಕಿ ಒಪ್ಸಾಕ ಎಡಿ ಒಯ್ದು ಒಪ್ಸಾಕ ನನ್ನ ಗಂಗಾನ್ ಜೊತೆ ನೀನು ಹೋಗ್ಬೇಕು ಅಂತ ನಿನ್ಗ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಯಪ್ಪ ನೀ ಹೇಳೋದಂತೂ ದಿಟ ಐತಿ. ಅದು ಏನ್ ಮಾಡೋದು? ಈ ಮುದುಕಿ ಸಂದು ಅವಳಿಗೆ ಹೋಗೋ ಮನ್ಸಾಯ್ತಲ್ಲ ಈಗಿನ ಪ್ರಾಯದ ಒಂದು ಮಾತು, ಬರೀ ಮುದುಕಿ 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 ಅಂತ ಹೇಳೋದು ಮುದುಕಿಗಿದ್ದಷ್ಟು ಧೈರ್ಯ ಈಗಿನ ಕಾಲದ ಹುಡುಗಿಯರಿಗಿಲ್ಲ. ಅದು ಮಾತ್ರ ನೀನ್ ನೆನಪಾಗಿಲ್ಲ. ಯಾವಾಗಲೂ ಆ ಧೈರ್ಯ ನಮ್ಮ ಮುದುಕಿಯರಿಗೆ ಐತಿ. ನೋಡೇವಾ, ನೀನ್ ಏನಾದ್ರೂ ಅಕಸ್ಮಾತ್ ಒಂದು ಎಲೆ ಅಡಿಕೆ ಜಗದು ಹಿಂಗ್ ಉಗಿದು ಬಿಟ್ರೆ ಸಾಕು, ನಿನ್ನ ಮುಂದಿದ್ದ ಜನ ಎಲ್ಲ ಪಟ್ ಅಂತ ಹೋಗ್ಬಿಡ್ತಾರೆ. ಗಲೀಜ್ ಮೈಮನ್ ಬಿಟ್ಟು ಓಡುದ? ಅಲ್ಲಲ್ಲ, ಅಷ್ಟು ನಿನ್ಗೆ ಹೆದರ್ತಾರ. ಅಷ್ಟೇ ಅಲ್ಲ, ನೀನು ಮಾತಾಡಕತ್ತಿ ಅಂದ್ರ ಒಂದು ಬಲಿ ಆಯ್ತು ಅಂತ ಹೇಳಿ ತಿಳ್ಕೊಳ್ಳೋ. ಅಷ್ಟು ಗಟ್ಟಿ ಹಾಕಿ ಅದಿ. ಅದಕ್ಕಾಗ ನೀನ ನನ್ನ ಗಂಗಾನ್ ಜೊತೆ ಹೋಗಿ ಬಂದ್ರೆ ಯಾಕೆ ಹೇಳು, ಈಗಿನ ಪ್ರಾಯದ ಹೆಣ್ಮಕ್ಳು ಪ್ರಾಯದವ್ರತ್ತೇ ಹೋಗ್ತಾರ ಬಿಟ್ರಿ ಮುದ್ಕೆ ಸಂಟು ಹೋಗಿ ನೋಡಿ. ಅದಕ್ಕಾಗಿ ನಾನು ಹೇಳ್ತೀನಲ್ಲ, ಆಕಿ ಗಂಡ ಆಯ್ತು ಹೋಗುವ. ಹೋಗ್ಲಿಕ್ಕೆ ನನಗೆ ಯಾವ ವ್ಯವಸ್ಥೆ ಇದೆ, ನನ್ನ ಪರಿಸ್ಥಿತಿ ಹೇಗಿದೆ, ಹೊರಕ್ಕೆ ಸೀರೆ 3 ಕುಕ್ಕೋಡು ಇದನ್ನು ತಗೊಂಡು ನಾನು ಗಂಗನ್ ಯಾಕೆ ಹೆದರ್ತೀಯ? ಪಟ್ಟೆ ಸೀರೆ ಕೊಡ್ತೇನೆ ತಾಯಿ. ಇಷ್ಟಕ್ಕ ನೀನ್ ಹೆದರಕ